ಕಾಲೇಜಲ್ಲಿ ವ್ಲಾಗ್ ಮಾಡೋಂಗಿಲ್ಲ, ವೀಡಿಯೋಸ್ ಮಾಡೋಂಗಿಲ್ಲ. ನಾನು ಡಿಲೀಟ್ ಮಾಡಿಸು ಅಂದರೆ ಅಷ್ಟೇ. ನಾನು ಡೈಲಿ ಬರ್ದಿರೋ ಕಷ್ಟ ಎಲ್ಲ ಹೊಂಟೋಗ್ಬಿಡುತ್ತೆ. ಗೈಸ್ ವ್ಲಾಗ್ ಮಾಡೋಂತ ಅವನೇ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಆಗಲೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಮ್ಮ ಅಮ್ಮ ಫೈನಲ್ಲೇ ಬಂದು ಈ ಮೀನುಗಳು ನೋಡಿ ಹೆಂಗೈತೆ. ನನ್ನ ಫ್ರೆಂಡ್ ಹತ್ರ ಜ್ಯೂಸ್ ತೆಗೆಸ್ಕೊಂಡ್ಬಿಟ್ಟು ಇಲ್ಲಿ ಹೆಂಗೆ ಕೊಟ್ಬಿಟ್ಟು ಮಗನ್ನ ಅರ್ಜೆಂಟ್ ಆಗ್ತಾಯಿದೆ, ಹೋಗಿ ಆಗ್ತಾಯಿಲ್ಲ ನನಗೆ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಕಾಲೇಜಲ್ಲಿ ವ್ಲಾಗ್ ಮಾಡೋಂಗಿಲ್ಲ, ವೀಡಿಯೋಸ್ ಮಾಡೋಂಗಿಲ್ಲ. ಅಕಸ್ಮಾತ್ ವೀಡಿಯೋ ಮಾಡಿ ತಗ್ಲಾಕೊಂಡೆ ಅಂದರೆ ಪಕ್ಕ ನನಗೆ ಪ್ರಿನ್ಸಿಪಾಲ್ ಕರ್ಕೊಂಡೋಗಿ ಏನೋ ಒಂದು ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ಕಾಲೇಜಲ್ಲಿ ಸ್ಟಾರ್ಟ್ ಮಾಡ್ತಿಲ್ಲ ವ್ಲಾಗ್ನ. ಕಾಲೇಜಲ್ಲಿ ಮಾಡೋದು ಇಲ್ಲ ವ್ಲಾಗ್ನ ಜಾಸ್ತಿ ಇನ್ನು. ಸೊ ಏನೋ ಕೊಟ್ಟು ಏನೋ ಆಚೆ ಹೋದರೆ ಮಾತ್ರ ವ್ಲಾಗ್ ಮಾಡ್ತೀನಿ, ಅದು ಬಿಟ್ಟರೆ ಆಚೆಗಡೆ ಎಲ್ಲೂ ವ್ಲಾಗ್ ಮಾಡೋಕ್ಕೆ ಹೋಗೋಲ್ಲ. ಸೊ ಅದಕ್ಕೆ ಇಲ್ಲಿ ಕಾಲೇಜ್ ಆಚೆ ಇದ್ದೀನಿ. ಈಶ್ವರ್ ಜೊತೆ ನಾನು ಬೈಕಲ್ಲಿ ಬಂದಿದ್ದು, ಬೆಳಗ್ಗೆ ಒಂದು ಬೈಕಲ್ಲಿ. ನಾನು ಬಸ್ಸಲ್ಲಿ ಬಂದಿಲ್ಲ ಇವತ್ತು. ಸೊ ಅದಕ್ಕೆ ಕ್ಲಾಸಲ್ಲಿ ಎಲ್ಲೂ ಮಾಡಲ್ಲ. ಅದು ಆಚೆ ಎಲ್ಲ ನಾವು ಬಂದರೆ ಮಾತ್ರ ಮಾಡ್ತೀನಿ, ಇಲ್ಲವೇ ಮಾಡಲ್ಲ ಬೆಳಗ್ಗೆ ಆದ್ರೂ ಸಂಜೆವರೆಗೂ. ಅದಾದಮೇಲೆ ಬೇಕಾದರೆ ಮನೆಗೆ ಹೋದ್ಮೇಲೆ ಏನೇನು ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ. ಸೊ ಯಾರೇನು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇವಾಗ ಕಾಲೇಜ್ಗೆ ಕ್ಲಾಸಲ್ಲಿ ಹೋಗೋಣ, ಕ್ಲಾಸ್ಗೆ ಹೋಗೋಣ ಈಶ್ವರ್ ಜೊತೆ. ಏನು ಅನ್ಸುತ್ತೆ ಈಶ್ವರ್ ಬೆಳಗ್ಗೆ ನಾವು ಕಾಲೇಜಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಬೋರ್ ಅನ್ಸ್ಬಿಡುತ್ತೆ ಅಲ್ಲ? ಬಂದ ಆರ್ಯ ಬಂದ ಆರ್ಯನ ಬಂದ. ಕ್ಲಾಸ್ಗೆ ಹೋಗೋಣ, ಲೆಟ್ಸ್ ಗೋ. ಇನ್ಮೇಲೆ ಕ್ಲಾಸ್ ವಿಡಿಯೋ ಮಾಡಲ್ಲ, ಮಶ್ರೂಮ್ ಕಟಿಂಗು, ಹೇರ್ ಕಟ್ ಸಾಕಾಗೈತೆ ಗೈಸ್. ನಾನು ಕಾಲೇಜಿಂದ ಮನೆಗೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ಒಂದು ರೀಲ್ ಮಾಡೋಣ ಅಂದ್ಕೊಂಡೆ, ಬಟ್ ಇವತ್ತು ಮಾಡೋಕ್ಕಾಗಲಿಲ್ಲ. ಸೊ ಅದು ನಾಳೆ ರೀಲ್ ಮಾಡೋಣ. ಇವತ್ತಿನ ಕಾಂಟೆಂಟ್ ಬರೀಬೇಕು ಚೆನ್ನಾಗಿರುತ್ತೆ, ಅದನ್ನು ಕಾಂಟೆಂಟ್ ಬರೆದು ಆಮೇಲೆ ನಾಳೆ ರೀಲ್ ಮಾಡೋಣ. ಸೊ ಇವಾಗ ಬಂದಿದ ತಕ್ಷಣ ಏನು ಮಾಡ್ತೀನಿ, ಫ್ರೆಶ್ ಅಪ್ ಎಲ್ಲ ಆದಮೇಲೆ ಅಮ್ಮನೂ ಹಂಗೆ ಬಂದರು. ಅವರು ಊಟ ಮಾಡ್ತಿದ್ದಾರೆ, ಬಂದು ಹಾಗೆ ಕಾಫಿ ಮಾಡಿಕೊಟ್ಟೆ. ನಾನು ಅಷ್ಟೇ ಕಾಫಿ ಕುಡಿತಾ ಇದ್ದೀನಿ ಯೂಟ್ಯೂಬ್ ನೋಡಿಕೊಂಡು. ಸೊ ನಾನು ಕಾಲೇಜಲ್ಲಿ ಬೆಳಗ್ಗೆಯಿಂದ ಯಾಕೆ ವ್ಲಾಗ್ ಮಾಡಿಲ್ಲ, ಇವಾಗ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ಕಾಲೇಜಲ್ಲಿ ವ್ಲಾಗ್ಸ್ ಈ ವಿಡಿಯೋಸ್ ಆಗಲಿ ಏನು ಮಾಡೋಂಗಿಲ್ಲ ಅಂತ ಬೆಳಗ್ಗೆ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರ ಮಾಡ್ತೀರಾ ಸುಮ್ಮನೆ. ಆಮೇಲೆ ಗೊತ್ತಾಗಿ ಯಾರಾನ ಮತ್ತೆ ನನ್ನ ಡಿಲೀಟ್ ಮಾಡಿಸು ಅಂದರೆ ಅಷ್ಟೇ. ನಾನು ಡೈಲಿ ಪಡ್ತಿರೋ ಕಷ್ಟ ಎಲ್ಲ ಹೊಂಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವುದೂ ಡಿಲೀಟ್ ಮಾಡಬಾರ್ದು ಅಂದ್ಬಿಟ್ಟು ಸುಮ್ಮನೆ ನಾನೇ ಸ್ಟಾಪ್ ಮಾಡ್ಬೇಡ ಅಂದ್ಬಿಟ್ಟು ಕಾಲೇಜಲ್ಲಿ ವೀಡಿಯೋ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟೆ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಮನೆಗೆ ಬಂದು ಮಾಡ್ತೀನಿ, ಮನೇಲಿ ಏನೇನಾಗೋದು ಆಗುತ್ತೋ ತೋರಿಸ್ತೀನಿ. ಅಲ್ಲಿಂದ ಬರಬೇಕಾದ್ರೆ ಆಚೆ ಬಂದಾಗ ಏನೇನಾಗುತ್ತೋ. ಇವಾಗ ಕಾಫಿ ಕುಡಿತೀನಿ, ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಏನೇನಾಗಿದೆ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಏನೇನು ಮಾಡ್ತೀನಿ ನೋಡಿ. ಆ್ಯಂಡ್ ನನಗೆ ಒಂದು ವ್ಲಾಗ್ ಅದು ಹೇಳೋಕ್ಕಾಗಲ್ಲ, ಬಟ್ ಟೆಲ್ ಯು ಸೂನ್ ಗೈಸ್, ಬೇಗ ಹೇಳ್ತೀನಿ ಏನು ಅಂತ. ಆ್ಯಂಡ್ ಆಲ್ಸೋ ನನಗೆ ಒಂದು ಶೂಟ್ ಬೇರೆ ಮಾಡಬೇಕು, ಮತ್ತೆ ಕೇಳಿ ನೋಡಬೇಕು ಒಬ್ರನ್ನ. ಸೊ ಅದಾದಮೇಲೆ ನೋಡಬೇಕು, ಒಂದು ಶೂಟ್ ಮಾಡೋದಿದೆ, ಅವ್ರನ್ನ ಕೇಳೋಣ. ಸೊ ಇವಾಗ ಫಸ್ಟು ಕಾಫಿ ಕುಡಿದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಗೈಸ್. ನಮ್ಮಮ್ಮ ಫೋನ್ ಮಾಡಿದ್ರು, ನಮ್ಮಮ್ಮ ಆಚೆ ಹೋಗಿದ್ರು, ಅಲ್ಲಿಂದ ಬರ್ತಾ ಇದ್ದಾರೆ. ಸ್ವಲ್ಪ ಇವಾಗ ಅಂಗಡಿಲಿ ಏನೋ ತೊಗೊಂಬರೋದಿತ್ತು, ಅದಕ್ಕೆ ಹೋಗ್ತಾಯಿದ್ದೀನಿ. ಡೋರ್ ಲಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಸೊ ಅವರು ಬರ್ತಾಯಿದ್ದೀನಿ, ಇಲ್ಲೇ ಬಸ್ ಸ್ಟಾಪಲ್ಲಿ ಇದ್ದೀನಿ ಅಂದರು. ಸೊ ಬೇಗ ಹೋಗಬೇಕು, ಹೋಗಿ ಏನೇನು ತೊಗೊಬೇಕು ನೋಡೋಣ. ಲೆಟ್ಸ್ ಗೋ. ನಮ್ಮಮ್ಮ ಸಿಗ್ತಾರೆ, ತೋರಿಸ್ತೀನಿ ಬನ್ನಿ. ಲೆಟ್ಸ್ ಗೋ ಗೈಸ್. ವ್ಲಾಗ್ ಮಾಡೋಂತ ಅವನೇ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಆಯಿತು ಅಂತ ನಾನು ಬರೀ ಇಲ್ಲಿ ಬೋರ್ಡ್ ತೆಗಿಯೋ. ಬಾಂಡ್ಲಿ ಮಾಡ್ಸ್ಕೊಂಬಂದ ಪಾಪ. ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಹುಡುಗ. ನೀನೆಲ್ಲ ಹೋಗ್ತಾ ಇದೆಯೋ? ನಮ್ಮ ಅಮ್ಮ ಫೋನ್ ಮಾಡಿದ್ರು, ಅಂಗಡಿಗೆ ಹೋಗ್ತಾ ಇದ್ದೀನಿ ಇವಾಗ. ನಿಜ ಅಂತ ಕರ್ಕೊಂಡ್ಬಂದ್ರ? ನನ್ಗೆ ಕೊಡ್ಸಲ್ವಾ? ನನಗೆ ಕೊಡಿಸ್ತಾ ಇಲ್ಲ ನೋಡಿ, ಇಂಥ ಫ್ರೆಂಡ್ ಯಾರಿಗೂ ಇರಬಾರ್ದು. ಇವಾಗ ನಮ್ಮ ಅಮ್ಮ ಬಂದವ್ರಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ನಮ್ಮ ಮಮ್ಮಿ ಬಂದರು ಇವಾಗ. ಇಲ್ಲಿ ಆಗಲೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ನಮ್ಮ ಅಮ್ಮ ಫೈನಲ್ಲೇ ಬಂದರು. ಕಮ್ಮಿಕ ನೋಡಿ ಓಡ್ತವ್ರೆ ವ್ಲಾಗ್ ಮಾಡಿದ್ರೆ. ನಮ್ಮಮ್ಮ ಇಲ್ಲಿ ಟೊಮೊಟೊ ಎಲ್ಲ ತಗೊಳಕ್ಕೆ ಬಂದವ್ರೆ. ನೈಟ್ ಆಗಲೇ ಎಲ್ಲ ಅಂಗಡಿಗಳು ಮುಚ್ತವ್ರೆ, ಎಲ್ಲ ಕ್ಲೋಸ್ ಆಗ್ತೈತೆ ಅಂಗಡಿ. ಇವಾಗ ಏನಕ್ಕ ಅಂಗಡಿ ಕ್ಲೋಸ್ ಆಗೋ ಟೈಮಲ್ಲಿ ನಮ್ಮಮ್ಮ ಬಂದವ್ರೆ ಇವಾಗ. ಫೈನಲಿ ಮಾರ್ಕೆಟ್ಗೆ ಹೋಗಿದ್ರಾ? ಮಾರ್ಕೆಟ್ಗೆ ಹೋಗಿ ಏನೂ ತಂದಿಲ್ಲ, ಬರೀ ಕೈಯಲ್ಲಿ ಬಂದವ್ರೆ. ಮತ್ತೆ ಎಲ್ಲಿ ಕೈಯಲ್ಲಿ ಏನಿಲ್ಲ? ಹೌದಾ, ಕೈಯಲ್ಲಿ ಏನೂ ತಂದಿಲ್ಲ. ನಮ್ಮ ಅಮ್ಮ ಹಂಗೆ ಬಂದವ್ರೆ. ನನಗೋಸ್ಕರ ಮಗ ನೆನಪಾಗ್ಲಿಲ್ವ ಅಲ್ಲೇನು ತರಕ್ಕೆ ನನ್ನ? ದುಡ್ಡಿರಲಿಲ್ಲ. ಛೀ, ನನಗೊಂದು ಫೋನ್ ಆದರೂ ಮಾಡಿದರೆ ನಮ್ಮ ಅಮ್ಮನಿಗೆ ಒಂದು 5,000 ರೂಪಾಯಿ ಹಂಗೆ ಆಗ್ತಿದೆ, ಏನೋ ತೊಗೊಂಬರ್ಬೋದಾಯಿತು. ಹಂಗೆ ನಿಮ್ಗೆ ಶಾಪಿಂಗ್ ಮಾಡ್ಕೊಂಬರ್ಬೋದಾಯಿತು. ಕೊಟ್ಟಿದ್ರೆ ಒಂದು ಚಪ್ಪಲಿ ಮತ್ತೆ ಏನೇನೋ ಇದ್ದು ತರ್ಬೋದಾಗಿತ್ತು. ಮತ್ತು ಫೋನ್ ಮಾಡಿದರೆ ಫೋನ್ ಪೇ ಮಾಡ್ತಿದ್ನಲ್ಲ ಒಂದು 5,000 ಅಲ್ವಾಗ ಅಕ್ಕ? ಅಂತಾರೆ ಎಲ್ಲದಕ್ಕೂ. ಹಿಂಗೆ ಅನ್ರಿ ಅಕ್ಕ. ಬರೀ ನಗ್ತಾರೆ. ನೀವು ನಿಮ್ಮ ಹಸ್ಬೆಂಡ್ ಇಬ್ಬರು ನಗದೇ ಆಗೋಯ್ತು. ಗಿಂಜಿ ಅಕ್ಕ ಶೂಟಿಂಗ್ ಮಾಡೋರಂತೆ. ಶೂಟಿಂಗ್ ಅಲ್ಲ, ಶಾಪಿಂಗು. ಏನು ಶೂಟಿಂಗು?
ಫೈಟಿಂಗ್ನ ಶೂಟಿಂಗ್ ಅಂತವ್ರಿ ಅಕ್ಕ. ಅಯ್ಯೋ ಒಳ್ಳೆ ಕಾವ್ಯಕ. ಸೊ ಅದ ತಗೊಂಡು ಏನೇನು ತೊಗೊತೀವ ನೋಡೋಣ. ಫೈನಲಿ ಮನೆಗೆ ಹೋಗಿ ಏನೇನು ಎಷ್ಟೊತ್ತಾಗುತ್ತೆ ಅಷ್ಟು ಬ್ಲಾಗ್ ಮಾಡೋಣ. ಏನಕ್ಕ? ನಾನು ಟಿಕ್ಟಾಕ ರೀಲ್ಸ್, ಅದು ಇನ್ಸ್ಟಾಗ್ರಾಮ್ ಟಿಕ್ಟಾಕ್ ಅಲ್ಲ ರೀಲ್ಸ್. ಥ್ಯಾಂಕ್ ಯು ಅಕ್ಕ. ನೋಡಿ ಅಕ್ಕ ನಂದು ಟಿಕ್ಟಾಕ್ನ ಸಕ್ಕತ್ತಾಗೈತೆ ಅಂತಾರೆ. ಥ್ಯಾಂಕ್ ಯು ಅಕ್ಕ. ಇಷ್ಟು ಹೇಳ್ತಿರಲ್ಲ ಸಾಕು. ಸೊ ಫೈನಲಿ ಇವಾಗ ತಗೊಂಡು ಮನೆಗೆ ಹೊರಡೋಣ. ಲೆಟ್ಸ್ ಗೋ. ಬೇಗ ಹೋಗಬೇಕು. ಬನ್ನಿ ತೊಗೊಂಡು ಹೋಗೋಣ. ತೊಗೊಳ್ರಿ ಬೇಗ ನೀವು. ಹಾಂ ಆಯ್ತು. ಈ ಮೀನುಗಳು ನೋಡಿ ಹೆಂಗೈತೆ, ನೋಡಿ ಹೆಂಗೈತೆ. ಯಾವುದು ನಾನು ತಿನ್ನಕ್ಕೆ ತಗೊಂತಿಲ್ಲ, ಎಲ್ಲ ನಾವು ತಿನ್ನಲ್ಲ. ಯಾವುದು ಹಿಂಗೆ ಸುತ್ತೋಗಿ ನೋಡಿ, ಇದು ಎಷ್ಟು ಉದ್ದ ಆಯ್ತು ನೋಡಿ. ಇದು ಯಾವುದು ನಾವು ತಿನ್ನಲ್ಲ, ನೋಡ್ದಂಗೆ ಬಂದಿರೋದು. ಒಂಥರ ಸ್ಮೆಲ್ಲು. ಆದರೂ ಏನು ಮಾಡೋಕ್ಕಾಗಲ್ಲ, ನೋಡ್ತಾ ಇದ್ದೀನಿ. ನೋಡಿ ಇದನ್ನು ಹಿಡ್ಕೊಂಡು ಹೆಂಗೆ ಇದು ನೋಡ್ಕೊಳ್ರಿ ಇವಾಗ. ನನ್ನ ಫ್ರೆಂಡ್ ಹತ್ರ ಜ್ಯೂಸ್ ತೆಗೆಸ್ಕೊಂಡ್ಬಿಟ್ಟು ಇಲ್ಲೇ ಹಿಂಗೆ ಕೊಟ್ಬಿಟ್ಟು ಮಗನ್ನ ಒಂದೇ ಒಂದು ಮಾತು, ಮಗನೇ ಒಂದೇ ಒಂದು ಚೂರು ಕುಡಿತೀಯ ಮಗನೇ ಅಂತ ನೀವು ಒಂದೇ ಒಂದು ಮಾತು. ನೋಡಿ ನಮ್ಮ ಮಮ್ಮಿ ಸುಸ್ತಾಗಿದೆ ಶೂಟು. ನಮ್ಮ ಮಮ್ಮಿ ನೋಡಿ, ನಮ್ಮ ಮಮ್ಮಿ ಅಂದರೆ ಹಿಂಗೆ ಇರ್ಬೇಕು ಮಮ್ಮಿ. ರೈಸ್ ನನಗೆ ಇಲ್ಲಿ ಕೇಳ್ತಾರೆ, ಇಲ್ಲಿ ನಿಂತೇ ಇದ್ದೀನಿ ಇನ್ನೂ. ನಂಗೆ ಹೆವಿ ಅರ್ಜೆಂಟ್ ಆಗ್ತಾಯಿದೆ, ಆಗ್ತಾಯಿಲ್ಲ ನನ್ನ ಡೈಲಿ. ಮನೆಗೆ ಬೇಗ ಓಡಬೇಕು, ಅರ್ಜೆಂಟ್ ಆಗಿದೆ. ತಡ್ಕೊಂಡು ನಿಂತಿದ್ದೀನಿ ರೋಡಲ್ಲಿ, ಬೇಗ ಹೋಗ್ಬೇಕು ಮನೆಗೆ. ಸೊ ಬೇಗ ಹೋಗಿ ನೆಮ್ಮದಿ ಆಗಬೇಕು, ನೆಮ್ಮದಿ ಮಾಡ್ಕೊಬೇಕು. ನಾನು ನೆಮ್ಮದಿ ಮಾಡ್ಕೊಬೇಕು ಅಂದರೆ ಬೇಗ ಮನೆಗೆ ಹೋಗ್ಬೇಕು, ಬೇಗ ಹೋಗೋಣ. ತಡ್ಕೊತಾ ಇದ್ದೀನಿ, ಬೇಗ ಹೋಗಿ ಮಾಡೋಣ. ನನಗೆ ಇಲ್ಲಿ ಸಕ್ಕತ್ ಅರ್ಜೆಂಟ್ ಐತಿ. ಸ್ವಲ್ಪ ತುದಿಲೈತೆ, ಬಂದ್ಬಿಡುತ್ತೆ ನನಗೆ. ನಮ್ಮಮ್ಮ ಇಲ್ಲಿ ಫೋನಲ್ಲಿ ಮಾತಾಡ್ತವ್ರೆ, ಅದೇನೋ ಏನೇನೋ ಈವೆಂಟ್ ಏನೋ ಫಂಕ್ಷನ್ ಐತೆ, ಅದಕ್ಕೆ ಏನೇನೋ ಕೊಡಿಸ್ತವ್ರೆ. ಅವ್ರು ಕೊಡ್ಸಕ್ಕೆ ನಾನು ಇಲ್ಲೇ ಮನೆ ಆಯ್ತು ಓಡ್ತೀನಿ ಅಂತಂದ್ರು. ನಮ್ಮಮ್ಮ ನನ್ನ ಬಿಡ್ತಲಾಗೈತೆ ಹೋಗಕ್ಕೆ. ನನಗೆ ಅರ್ಜೆಂಟ್ ಆಗ್ಬಿಡೈತಿ, ಇಲ್ಲಿ ಹಿಡ್ಕೊಂಡು ನಿಂತಿದ್ದೀನಿ ನಾನು ತಡ್ಕೊಂಡು. ಬ್ಯಾಡ್ ಕಮೆಂಟ್ ಹಾಕಿರೋ ನಮಗೆ. ಈ ಹೆಂಗೆ ಕೊಡುತ್ತಂದರೆ ಕೈಗಳು ಲೈಟ್ ಆನಕ್ಕೆ ನಂಗೆ ಕಾಣಿಸ್ತಾನೆ ಇಲ್ಲ ಕತ್ಲೇಲಿ. ಕೀನು ಓಪನ್ ಮಾಡೋಕೈತಿ, ಅರ್ಜೆಂಟ್ ಆಗ್ಬಿಡೈತೆ ನನಗಂತೂ. ಬಂದೇ ಗೈಸ್ ಅಲ್ಲಿಂದ ಬಿಟ್ಟು ಓಡೋದೆ ಇವಾಗ ಒಳಗಡೆ. ಗೈಸ್ ಫೈನಲಿ ರಿಲೀಸು. ರಿಲೀಸ್ ಅಂತ ಇದ್ದೀನಿ, ರಿಲೀಫ್ ಅನ್ನೋಕೆ ಹೋಗಿ ರಿಲೀಸ್ ಅಂತ ಇದ್ದೀನಿ. ಸೊ ಇವಾಗ ಊಟ ಮಾಡಬೇಕು. ನಾವು ಅಮ್ಮ ಕೆಳಗಡೆ ಅವ್ರು ಇನ್ನೂ. ಸೊ ಬಂದಾದ್ಮೇಲೆ ಊಟ ಮಾಡೋಣ. ಊಟ ತಿಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಊಟ ತಿಂತಾ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇಟ್ಕೊ. ಇವಾಗ ಊಟ ತಿನ್ನಿಸ್ತವ್ರು ನಮ್ಮ ಮಮ್ಮಿ. ಗೋಬಿ ರೈಸು ಸಾಂಬಾರು. ಸೊ ನಾನು ತಿಂತಾ ಇದ್ದೀನಿ ಇವಾಗ. ಎಷ್ಟೊಂದು ದಿವಸ ಆಯಿತು ನಾವು ಅಮ್ಮ ತಿನ್ನಿಸಿ. ಆ್ಯಂಡ್ ಈ ಥರ ವ್ಲಾಗ್ ಊಟ ಮಾಡ್ತಿದ್ನಲ್ಲ ಮೊದಲು ಥರ ಹೆಣ್ಣು ಮಾಡ್ತಾ ಇರಲಿಲ್ವಲ್ಲ. ಮೊದಲೆಲ್ಲ ವ್ಲಾಗಲ್ಲಿ ಡೈಲಿ ತೋರಿಸಿರ್ತೀನಿ ಅದು, ಬಟ್ ಇವಾಗ ತೋರಿಸ್ತಿರಲಿಲ್ಲ. ಎಷ್ಟೊಂದು ದಿವಸ ಆದಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ ಈ ಥರದ್ದು. ಉರಿತೈತೆ ಒಂಥರ ಗಾಯ, ತುಟಿ ಹೊಡಿಯುತ್ತೆ ನೋಡಿ ಚಳಿಗೆ. ಅದು ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಅಂದರೆ ಫುಲ್ಲು ಉರಿತೈತೆ. ಈಗ ಖಾರ ತಿಂದರೆ ಸಾಕು ಉರಿತೈತೆ. ಆಗಲೇ ಸ್ಟಾರ್ಟ್ ಆಯಿತು, ಬೇಜಾರಾಯ್ತಿದೆ. ಸೊ ಊಟ ತಿಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಟ್ಕೊ. ನೀವು ಊಟ ಮಾಡಿ ಅಂದರೆ ನೀವು ಚೆನ್ನಾಗಿ ತಿನ್ನಿ, ಊಟ ಮಾಡಿ. ಗೈಸ್ ನಾನು ಫೈನಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಎಲ್ಲೂ ಹೋಗಲ್ಲ, ಅಂದರೆ ಅರ್ಥ ಮಾಡ್ಕೊಳ್ಳಿ. ಕಾಲೇಜಲ್ಲಿ ಹಿಂಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಬಟ್ ಆದಷ್ಟು ನಾನು ಮನೇಲೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಕಾಲೇಜಲ್ಲಿ ವೀಡಿಯೋ ಮಾಡೋಂಗೇ ಇಲ್ಲ. ಸೊ ಅದಕ್ಕೋಸ್ಕರ ಕಾಲೇಜಲ್ಲಿ ವೀಡಿಯೋ ಮಾಡಲ್ಲ ನಾನು. ಅದು ಬಿಟ್ಟರೆ ಮನೆ ಹತ್ರ ಬಂದಮೇಲೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಮಾಡ್ತಾಯಿರ್ತೀನಿ ವೀಡಿಯೋ. ಐ ಹೋಪ್ ಒಂದೊಂದು ಟೈಮ್ ಶಾರ್ಟ್ ವೀಡಿಯೋಸ್ ಆದರೂ ಬಂದ್ಬಿಡುತ್ತೆ. ಮೊದಲು ಥರ 6-7 ಮಿನಿಟ್ಸ್ ಈ ಥರ ಆದರೂ ಬರ್ಬೋದು, 5 ಮಿನಿಟ್ಸ್ ಈ ಥರ ಆದರೂ ಬರ್ಬೋದು. ನನಗೆ ಗೊತ್ತಿಲ್ಲ, ಈಗಲೇ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಬಟ್ ನಾನು ಆದಷ್ಟು ವ್ಲಾಗ್ನ ದೊಡ್ಡದಾಗೆ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ಐ ಮೀನ್ ಒಂದು 10 ಮಿನಿಟ್ಸ್ ಆಗಲಿ, ಇಲ್ಲ 9 ಮಿನಿಟ್ಸ್ ಒಳಗಡೆ ಆದರೂ 9 ಮಿನಿಟ್ಸ್ ಅಂತ ನಾನು ನೋಡ್ತಾ ಇರೋದು. ಅಷ್ಟಾದರೆ ನನಗೆ ಸ್ವಲ್ಪ ಖುಷಿ ಇರುತ್ತೆ. ಪರವಾಗಿಲ್ಲ ಇಷ್ಟ ಆಯಿತು ಅಂತ. ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಬೇಜಾರಾಗೇ ಆಗುತ್ತೆ. ಸೊ ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಆದಷ್ಟು ಮಾಡೋಣ ಅಂತ. ಇವತ್ತು ರೀಲ್ ಕಾಂಟೆಂಟ್ ಮಾಡಬೇಕಾಯಿತು, ಸೊ ಮಾಡೋಕ್ಕಾಗಲಿಲ್ಲ ಇವತ್ತು ಡ್ಯೂ ಟು ಸಮ್ ರೀಸನ್ಸ್. ಅದಕ್ಕೋಸ್ಕರ ರೀಲ್ ಮಾಡಲಿಲ್ಲ. ನಾಳೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ನಮ್ಮಮ್ಮ ಇರಲ್ಲ ಅಂದ್ಕೊತೀನಿ. ಇದ್ದರೆ ಪಕ್ಕಾ ರೀಲ್ ಮಾಡೋಣ. ಸೊ ನಾಳೆ ಏನಾಗುತ್ತೋ ನಾಳೆ ನೋಡೋಣ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ, ಹಾಗೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.